morning children. Good morning teacher. Good morning. ಇವಾಗ ನಾವು ಒಂದು ಸ್ಟಡಿ ಮಾಡಿದ್ವಿ ಏನಂತಂದ್ರೆ ಕನ್ನಡ ಅಕ್ಷರಮಾಲೆಯಲ್ಲಿರುವ ಮಹನೀಯರ ಹೆಸರುಗಳು. ಅಕ್ಷರಮಾಲೆಗಳು ಗೊತ್ತದ? ಹೂರಿ. ಕನ್ನಡದ ಅಕ್ಷರಮಾಲೆಗಳು ಎಷ್ಟು ಅದಾವ? 49 ಅದಾವ. ಇವಾಗ ನಾವು ಅ ದಿಂದ ಜ್ಞದವರೆಗೆ ಸದ್ಯಕ್ಕೆ ನಮಗ ಮಹನೀಯರ ಹೆಸರುಗಳನ್ನ ನೆನಪಿಟ್ಕೋಬೇಕಂತಂದ್ರೆ ಅದು ಬ್ಯಾಟ್ ಹಾಕಿದ್ರೆ ನೆನಪುಳಿಯಲ್ಲ. ನಾವ್ ಏನ್ ಮಾಡೋದು ಅಕ್ಷರಮಾಲೆಯಲ್ಲಿನೇ ಅವರ ಹೆಸರುಗಳನ್ನ ಬರ್ಕೊಂಡು ಬ್ಯಾಟ್ ಹಾಕೋದು. ಅಂದ್ರೆ ಇದು ನಮಗ ನೆನಪುಳಿತದ. ಉಳಿದ ನೆನಪ ಅಂದ್ರೆ ಯಾರು, ಆದ್ರೆ ಯಾರು, ಇವರೆಲ್ಲ ಹೆಸರುಗಳನ್ನ ನೆನಪುಳಿಬೇಕಂತಂದ್ರ ನಾವು ಈ ವರ್ಣಮಾಲೆಗಳಲ್ಲಿ ಕನ್ನಡದ ವರ್ಣ ಅಕ್ಷರಮಾಲೆಯಲ್ಲಿ ಈ ತರ ಮಹನೀಯರ ಹೆಸರುಗಳನ್ನ ಬರ್ಕೊಂಡು ಬ್ಯಾಟ್ ಹಾಕೊಂಡ್ರೆ ನೆನಪುಳಿತದ. ಈಸಿ ಆಗುತ್ತೆ. ಒಂದನೇ ಅಕ್ಷರ ಯಾವ್ದದ? ಅಮಟೂರು ಬಾಳಪ್ಪ. ಯಾವ್ದವ? ಅಮಟೂರು ಬಾಳಪ್ಪ. ಅಮಟೂರು ಬಾಳಪ್ಪ. ಎರಡನೇದೇನದ? ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು. ನೆಕ್ಸ್ಟ್ ಮೂರನೇ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ. ಈಶ್ವರಚಂದ್ರ ವಿದ್ಯಾಸಾಗರ. ಈಶ್ವರಚಂದ್ರ ವಿದ್ಯಾಸಾಗರ. ಉಲ್ಲಾಳಿದ ರಾಣಿ ಅಬ್ಬಕ್ಕ. ಉಲ್ಲಾಳದ ರಾಣಿ ಅಬ್ಬಕ್ಕ. ನೆಕ್ಸ್ಟ್ ಇದರಲ್ಲಿ ಏನದ? ಊದನದ. ಹೂವಲ್ಲಿ ಯಾವ ಹೆಸರು ಬರಲ್ಲ, ಆಮೇಲೆ ರು ಅಲ್ಲಿ ಬರಲ್ಲ. ಇವೆರಡು ಗ್ಯಾಪ್ ಬಿಟ್ಕೊಂಡು APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ. ನೆಕ್ಸ್ಟ್ ಎಚ್.ಎಂ. ನಾಯಕ. ಎಚ್.ಎಂ. ನಾಯಕ್. ನೆಕ್ಸ್ಟ್ I.N.A. ಮೋಹನ್ ಸಿಂಗ್. I.N.A. ಮೋಹನ್ ಸಿಂಗ್. ನೆಕ್ಸ್ಟ್ ಒನಕೆ ಓಬವ್ವ. ಒನಕೆ ಓಬವ್ವ. ನೆಕ್ಸ್ಟ್ ಇದರಲ್ಲಿ ಓ ಮತ್ತು ಔ ಎರಡು ಅಕ್ಷರದಲ್ಲಿ ಹೆಸರು ಬರಲ್ಲ. ಇವಾಗ ಅಂದಾನಪ್ಪ ದೊಡ್ಡಮೇಟಿ. ಅಂದಾನಪ್ಪ ದೊಡ್ಡಮೇಟಿ. ದೊಡ್ಡಮೇಟಿ. ಇಲ್ಲಿ ಆಹಾ ಅಲ್ಲಿನೂ ಯಾವುದು ಹೆಸರು ಬರಲ್ಲ. ಇಷ್ಟೇ ಬಿಡಲಿ. ಇವಾಗ ನಮ್ದು ಸ್ವರಗಳಲ್ಲಿ ಮುಗೀತು. ಸ್ವರಗಳು ಅದಿಂದ ವರೆಗೆ ಮುಗೀತು. ಹೌದಾ? ಇವಾಗ ವ್ಯಂಜನಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ. ನೆಕ್ಸ್ಟ್ ಖದಿರಾಮ್ ಬೋಸ್. ಖದಿರಾಮ್ ಬೋಸ್. ನೆಕ್ಸ್ಟ್ ಗುಡ್ಡೆ ಮನೆ ಅಯ್ಯಪ್ಪ ಗೌಡ. ಗುಡ್ಡೆ ಮನೆ ಅಯ್ಯಪ್ಪ ಗೌಡ. ನೆಕ್ಸ್ಟ್ ಘಾನೇಕರ ಬಾಲಚಂದ್ರ. ಘಾನೇಕರ್ ಬಾಲಚಂದ್ರ. ನೆಕ್ಸ್ಟ್ ಅಲ್ಲಿ ಏನು ಅಕ್ಷರ ಬರಲ್ಲ. ಇವಾಗ ಚಾಳು ಚಂದ್ರಶೇಖರ್ ಆಜಾದ್. ಚಂದ್ರಶೇಖರ್ ಆಜಾದ್. ನೆಕ್ಸ್ಟ್ ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿ. ನೆಕ್ಸ್ಟ್ ಜತಿಯೇಂದ್ರ ದಾಸ್.
ಬಾಯಿ. ನೆಕ್ಸ್ಟ್ ನ್ಯಾ ಕುಯ್ಯಿದ್ದು ಕಂಜಮದ್. ಕುಯ್ಯತು ಕಂಜಮದ್. ನೆಕ್ಸ್ಟ್ ಟ ಟೇಕೂರು ಸುಬ್ರಹ್ಮಣ್ಯಂ. ಟೇಕೂರು ಸುಬ್ರಹ್ಮಣ್ಯಂ. ಧ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಧ ತ ಇಲ್ಲ. ಹೌದಾ? ಇವಾಗ ದಲ್ಲಿ ಅಕ್ಷರಗಳು ಯಾವ ಇಲ್ಲ. ಇವಾಗ ಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೆಕ್ಸ್ಟ್ ಡ ಇಲ್ಲ ನ ಕೆಳದಿಯ ರಾಣಿ ಚೆನ್ನಮ್ಮ. ಕೆಳದಿ ರಾಣಿ ಚೆನ್ನಮ್ಮ. ನೆಕ್ಸ್ಟ್ ತಾತ್ಯ ಟೋಪೆ. ತಾತ್ಯ ಟೋಪೆ. ತಾತ್ಯ ಟೋಪಿ. ಹ ತಾಫರ್ ಸುಖದೇವ್. ಹಾ ಕಾಮ ಸುಖದೇವ್. ನೆಕ್ಸ್ಟ್ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ. ನೆಕ್ಸ್ಟ್ ದುರ್ಗಾವತಿ ದೇವಿ. ದುರ್ಗಾವತಿ ದೇವಿ. ನೆಕ್ಸ್ಟ್ ನರಗುಂದ ಬಾಬಾ ಸಾಹೇಬ್. ನರಗುಂದ ಬಾಬಾ ಸಾಹೇಬ್. ನೆಕ್ಸ್ಟ್ ಪೃಥ್ವಿರಾಜ್ ಚೌಹಾಣ್. ಪೃಥ್ವಿರಾಜ್. ನೆಕ್ಸ್ಟ್ ಏನು? ಚೌಹಾಣ್. 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 ಪೃಥ್ವಿರಾಜ್ ಚೌಹಾಣ್. ಫಲಸಿರಾಜ್. ಫಲಸಿರಾಜ್. ಬೆಳವಡಿ ಮಲ್ಲಮ್ಮ. ಬೆಳವಡಿ ಬೆಳವಡಿ ಮಲ್ಲಮ್ಮ. ಭಗತ್ ಸಿಂಗ್. ಭಗತ್ ಸಿಂಗ್. ಮಂಗಲ್ ಪಾಂಡೆ. ಮಂಗಲ್ ಪಾಂಡೆ. ವಡ್ಡರ್ ಯಲ್ಲಣ್ಣ. ವಡ್ಡರ್ ಯಲ್ಲಣ್ಣ. ನೆಕ್ಸ್ಟ್ ರಾಣಾ ಪ್ರತಾಪ್. ರಾಣಾ ಪ್ರತಾಪ್. ಲಾಲ್ ಬಹದ್ದೂರ್ ಶಾಸ್ತ್ರಿ. ರಾಣಾ ಪ್ರತಾಪ್. ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ವೀರ ಸಾವರ್ಕರ್. ವೀರ ಸಾವರ್ಕರ್. ವೀರ ಸಾವರ್ಕರ್. ನೆಕ್ಸ್ಟ್ ಶಿವರಾಮ್ ರಾಜ್ಗುರು. ಶಿವರಾಮ್ ರಾಜಗುರು. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ.
ಪ್ರಜ್ಞಾನಂದ ಸರಸ್ವತಿ. ನೋಡ್ರಿ, ನಾವು ಕನ್ನಡ ಅಕ್ಷರಮಾಲೆಯಲ್ಲಿ ಮಹನೀಯರ ಹೆಸರುಗಳನ್ನು ನೋಡಿದ್ವಿ. ಇಷ್ಟೊತ್ತು ಬರ್ಕೊಂಡಿವಿ ಕೂಡ. ಅದಿಂದ ಜ್ಞಾನದವರೆಗೆ ಯಾವ್ಯಾವ ಮಹನೀಯರ ಹೆಸರುಗಳನ್ನ ಬರ್ತಾವ ಅನ್ನೋದು ನೋಡೋಣ. ಅದಲ್ಲಿ ಅಮಟೂರು ಬಾಳಪ್ಪ, ಆಲೂರು ವೆಂಕಟರಾಯರು, ಇಮ್ಮಡಿ ಪುಲಕೇಸಿ, ಈಶ್ವರಚಂದ್ರ ವಿದ್ಯಾಸಾಗರ, ಉಲ್ಲಾಳದ ರಾಣಿ ಅಬ್ಬಕ್ಕ. ಮತ್ತು ರುವಲ್ಲಿ ಯಾವ ಅಕ್ಷರಗಳು ಬರಲ್ಲ ಅವಷ್ಟೇ ಬಿಟ್ಟಿವಿ. ಇವಾಗ ಎಪಿಜೆ ಅಬ್ದುಲ್ ಕಲಾಂ, ಎಚ್.ಎಂ. ನಾಯಕ್, ದೊಡ್ಡ ಬರ್ಬೇಕಾಗಿತ್ತಲ್ಲ ಅಲ್ಲಿ. ಎಚ್.ಎಂ. ನಾಯಕ್, ಐ.ಎನ್.ಎ. ಮೋಹನ್ ಸಿಂಗ್, ಒನಕೆ ಓಬವ್ವ. ನೆಕ್ಸ್ಟ್, ಮತ್ತು ಅವಲ್ಲಿ ಅಕ್ಷರಗಳಿಲ್ಲ, ಅದರಲ್ಲಿ ಇದು ಬರಂಗಿಲ್ಲ. ಹೌದಾ? ಈಗ ಅಂದಾನಪ್ಪ ದೊಡ್ಡ ಮೇಟಿ. ಆಹಾ, ಅಕ್ಷರ ಇಲ್ಲ ಅಲ್ಲಿ, ಯಾವ ಮಹನೀಯರ ಹೆಸರು ಬರಲ್ಲ, ಅಲ್ಲಿ ಅಷ್ಟು ಬಿಟ್ವಿ. ಇವಾಗ ಕಿತ್ತೂರು ರಾಣಿ ಚೆನ್ನಮ್ಮ, ಖದೀರಾಮ್ ಬೋಸ್, ಗುಡ್ಡೇಮನೆ ಅಯ್ಯಪ್ಪ ಗೌಡ, ಘಾನೇಕರ್ ಬಾಲಚಂದ್ರ. ಅಲ್ಲಿ ಅಕ್ಷರ ಬರಲ್ಲ, ಯಾವ ಮಹನೀಯರ ಹೆಸರಿಲ್ಲ, ಬಿಟ್ಟಿವಿ. ಚಾಲಿ ಚಂದ್ರಶೇಖರ್ ಆಜಾದ್, ಛಾಲಿ ಛತ್ರಪತಿ ಶಿವಾಜಿ, ಜಾಲಿ ಜತೀಂದ್ರ ದಾಸ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುಯ್ಯತ್ತು ಕಂಜಮ್ಮರ್, ಟಲಿ ಟೇಕೂರು ಸುಬ್ರಹ್ಮಣ್ಯಂ. ಟಲಿ ಅಕ್ಷರ ಇಲ್ಲ, ಟನ್ನ ಬಿಟ್ಟಿವಿ. ಹೌದಾ? ಇವಾಗ ಡಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಲಿ ನಾಲಿ ಕೆಳದಿ ರಾಣಿ ಚೆನ್ನಮ್ಮ, ತಲಿ ಕ್ಯಾತೆ ಟೋಪಿ, ಥಾಮಸ್ ಸುಖದೇವ್, ದಾದಾಬಾಯಿ ನವರೋಜಿ, ದಾಲಿ ದುರ್ಗಾವತಿ ದೇವಿ, ನರಗುಂದ್ ಬಾಬಾ ಸಾಹೇಬ್, ಪೃಥ್ವಿರಾಜ್ ಚೌಹಾನ್, ಫಲಸಿರಾಜ್, ಬೆಳವಡಿ ಮಲ್ಲಮ್ಮ, ಭಗತ್ ಸಿಂಗ್, ಮಂಗಲ ಪಾಂಡೆ, ವಡ್ಡರ ಯಲ್ಲಣ್ಣ, ರಾಣಾ ಪ್ರತಾಪ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ವೀರ ಸಾವರ್ಕರ್, ಶಿವರಾಮ್ ರಾಜಗುರು, ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ, ಹಕ್ಕರಾಯ ಮತ್ತು ಬುಕ್ಕರಾಯ, ಅಹಲ್ಯಾಬಾಯಿ ಹೋಳ್ಕರ್, ಸಿಂಧೂರು ಲಕ್ಷ್ಮಣ, ಪ್ರಜ್ಞಾನಂದ ಸರಸ್ವತಿ. ಇವಾಗ ಅದಿಂದ ಜ್ಞಾನವರೆಗಾಯ್ತು. ಇಷ್ಟೇ ಜನ ಮಹನೀಯರಾದಾರೆ ಅಂತ ನೀವು ಕೇಳ್ಬೋದು. ಇಷ್ಟೇ ಜನ ಅಲ್ಲ, ಇನ್ನ ತುಂಬಾ ಜನ ಅದಾರ. ಬಟ್ ನಾವಲ್ಲಿ ಅದಿಂದ ಜ್ಞಾನವರೆಗೆ ಬರುವಂತ ಅವರ ಹೆಸರುಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಇವಾಗ ಜ್ಞಾನವರೆಗೆ ಇವರು ಮಹನೀಯರ ಕನ್ನಡ ವರ್ಣಮಾಲೆಯಲ್ಲಿ ಬರುವ ಮಹನೀಯರ ಹೆಸರುಗಳನ್ನ ಆಯ್ಕೆ ಮಾಡಿಕೊಂಡು ಈ ತರ ನಾವು ಚಾರ್ಟ್ಗಳನ್ನು ಮಾಡ್ಕೊಂಡಿವಿ ಅಂದ್ರ ಅವ್ರ ಹೆಸರು ಓದಕ್ಕೂ ಈಸಿ ಆಗ್ತದ, ಆಮೇಲೆ ಅವ್ರ ಹೆಸರು ನೆನ್ಪಿಟ್ಕೊಳ್ಳಕ್ಕೂ ಸುಲಭ ಆಗ್ತದ ಅಂತೇಳಿ ಈ ತರ ನಾವು ಮಾಡಿದ್ವಿ. ಈಸಿ ಆಗ್ತದ ಇಲ್ಲಿ ಓದಕ್ಕಿದು? ಓದಕ್ ಈಸಿ ಆಗ್ತದ, ನೆನ್ಪಿಟ್ಕೊಳಕ್ ಆಗ್ತದ. ಅಂದ್ರೆ ಯಾವ್ದು, ಬ ಅಂದ್ರೆ ಯಾವ್ದು, ಜ ಸ ಮ ಈ ತರ ಅಂದಾಗ ಅವ್ರ ಹೆಸರು ಪಟ್ಟಿ ನೆನ್ಪಿ ಬರಬೇಕು. ನೆನ್ಪಿ ಬರೋಗೋಸ್ಕರ ಈ ತರ ನಾವು ಚಾರ್ಟ್ಸ್ ಗಳನ್ನ ಮಾಡ್ಕೊಂಡು ಓದ್ಕೋಬೇಕು. ಹೌದಾ? ಇನ್ನೊಂದ್ಸಲ ಏನಂದ್ ನೋಡೋದು, ಈ ಥರ ಮಾಡಿ ನಾವು ಓದ್ಕೊಳ್ಳೋಕೆ ಈಸಿಯಾಗಿ ಮಾಡ್ಕೋಬೇಕು. ನೆನಪಿಟ್ಕೊಳ್ಳೋಕ್ಕೂ ಅನುಕೂಲ ಆಗ್ತದೆ. ಈ ಥರ ಮಕ್ಕಳಿಗೆ ನಾವು ಹೇಳಿದ್ವಿ ಅಂದ್ರೆ ಮಕ್ಕಳಿಗೆ ಓದ್ಕೊಳ್ಳೋಕ್ಕೂ ಆಮೇಲೆ ನೆನಪಿಟ್ಕೊಳ್ಳೋಕೆ ಈ ಹೆಸರಿಗೆ ಈ ಅಕ್ಷರದಲ್ಲಿ ಇವ್ರ ಹೆಸರು ಬರ್ತದೆ ಅಂತೇಳಿ ಈಸಿಯಾಗಿ ಓದ್ಕೊಳ್ಳೋದು.